Hello everyone, welcome to Sanmargaha classes. Let us see question number 7 of chapter friction. The shape of the aeroplane helps to aeroplane shape ಯಾವುದಕ್ಕೆ help ಮಾಡುತ್ತೆ? Aeroplane shape is different than the vehicle like bus, car, lorry ಇದೆಲ್ಲದಕ್ಕಿಂತ ಅದ್ರ shape change ಇರುತ್ತೆ. ಸೊ ಈ ಶೇಪ್ ಏನ್ ಫ್ಯಾನ್ಸಿಯಾಗಿ ಕಾಣ್ಲಿಕ್ಕೆ ಅಂತ ಇಟ್ಟಿದಾರ, ಚಂದ ಕಾಣ್ಲಿ ಫ್ಲೈಟ್ ಹಾರೋಗ್ತಾ ಇರುವಾಗ ಅಂತ ಇಲ್ಲ. ದ ಶೇಪ್ ಆಫ್ ದ ಏರೋಪ್ಲೇನ್ ಹೆಲ್ಪ್ಸ್ ಟು ಆಪ್ಷನ್ ಎ ಫ್ಲೈ ಅಪ್ ಟು ಗ್ರೇಟರ್ ಹೈಟ್ಸ್, ಆಪ್ಷನ್ ಬಿ ಓವರ್ಕಮ್ ದ ಫ್ರಿಕ್ಷನ್ ಆಫ್ ದ ಏರ್, ಆಪ್ಷನ್ ಸಿ ಅಡ್ಜಸ್ಟ್ ದ acceleration accordingly, ಆಪ್ಷನ್ ಡಿ ಅವಾಯ್ಡ್ ಎನಿ ಕೈಂಡ್ ಆಫ್ ಆಕ್ಸಿಡೆಂಟ್. ಈಗ ಈ ಶೇಪ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಯು ನೋ ದ್ಯಾಟ್ ಏರೋಪ್ಲೇನ್ ಟ್ರಾವೆಲ್ಸ್ ಇನ್ ಏರ್, that air is called fluid. It exerts some friction called fluid friction. To overcome that friction caused by air, ಅದಕ್ಕೆ this aeroplane have that definite shape. That is option B, overcome the friction of air. This is correct answer. ಇಲ್ಲಿ ಈ ಶೇಪ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಇಟ್ ಹೆಲ್ಪ್ಸ್ ದಿಸ್ ಏರೋಪ್ಲೇನ್ ಡಿಸೈನ್ಡ್ ಸ್ಟ್ರೀಮ್ಲೈನ್ ಶೇಪ್ ಅಂತ ಹೇಳ್ತೀವಿ. ಸೊ ದ್ಯಾಟ್ ಏರ್ ಕ್ಯಾನ್ ಫ್ಲೋ ಸ್ಮೂತ್ಲಿ ಅರೌಂಡ್ ದೆಮ್, ವಿಚ್ ರೆಡ್ಯೂಸಸ್ ದ ರೆಸಿಸ್ಟೆನ್ಸ್ ಆರ್ ಫ್ರಿಕ್ಷನ್. Therefore option B is correct. Overcome the friction of the air. ನೀವು ಬರ್ಡ್ನೆಲ್ಲ ನೋಡಿದ್ರೆ ಸ್ವಲ್ಪ ಇದೇ ಶೇಪ್ ಅಲ್ಲೇ ಇರುತ್ತೆ ಅಲ್ವಾ? ಈಗ ಮೀನನ್ನೆಲ್ಲ ನೋಡಿರ್ತೀರಿ, ಇದೇ ತರ ಶೇಪ್ ಅಲ್ಲೇ ಇರುತ್ತೆ ಮೀನು ಕೂಡ. ಯಾಕೆ? ಲಿಕ್ವಿಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫ್ಲೂಯಿಡ್. ಈಗ ಈ ಲಿಕ್ವಿಡ್ ಇಂದ ಏನ್ ಫ್ರಿಕ್ಷನಲ್ ಫೋರ್ಸ್ ಬರುತ್ತಲ್ಲ, ಅದನ್ನ ಓವರ್ಕಮ್ ಮಾಡ್ಕೊಂಡು ಫಿಶ್ ಎಲ್ಲ ಮುಂದೆ ಹೋಗ್ಬೇಕು. ಹಾಗಾಗಿ ಈ ತರ ಶೇಪ್. ಈ ಬರ್ಡ್ ಮತ್ತೆ ಫಿಶ್ ಇದ್ರದ್ದು ಇನ್ಸ್ಪಿರೇಷನ್ ಮೇಲೆ ಏರೋಪ್ಲೇನ್ ಈ ತರ ಶೇಪ್ ಕೊಟ್ಟಿರೋದು. ಥ್ಯಾಂಕ್ ಯು.